ನಾನು ಯಾವಾಗ ಇದನ್ನು ತರ್ತೀನೋ ಈ ಥರ ಫಿಲ್ ಮಾಡಿ ತುಂಬಿಡ್ತೀನೋ, ಯಾವಾಗ ಕೊರಿಯರ್ ಬರುತ್ತೆ, ಯಾವಾಗ ಓಪನ್ ಮಾಡಿ ನೋಡೋದು ಅಂತ ನಾನು ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡ್ತಾಯಿದ್ದೆ. ಅದನ್ನೆಲ್ಲ ಫಿಲ್ ಮಾಡಿ ಜೋಡಿಸಿ ಒಂದು ಫೋಟೋ ವೀಡಿಯೋ ತೆಗಿಯೋದು ಅಂದರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಯಾರೆಲ್ಲ ಕಿಚನ್ ಆರ್ಗನೈಸ್ ಮಾಡ್ಕೋತೀರಾ, ಯಾರೆಲ್ಲ ಕುಕ್ಕಿಂಗ್ ಮಾಡ್ತೀರಾ ಯೂಟ್ಯೂಬ್ಗೆಲ್ಲ, ಈ ರೀತಿ ಆರ್ಗನೈಸ್ ಮಾಡಿಕೊಂಡು ಒಳ್ಳೆ ಪ್ರಾಡಕ್ಟಲ್ಲಿ ನಾವು ದಿನನಿತ್ಯ ಬಳಸೋವಂಥ ಕಾಳುಗಳಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಏನೇ ಕಿಚನ್ ಐಟಮ್ನ ಬಳಸೋದು ಒಂದು ಒಳ್ಳೆ ಕ್ವಾಲಿಟಿ ಒಂದು ಫುಡ್ ಗ್ರೇಡ್ ಪ್ರಾಡಕ್ಟ್ನಲ್ಲಿ ನಾವು ಜೋಡಿಸೋದ್ರಿಂದ ನಮ್ಗೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಪ್ರಾಡಕ್ಟ್ ಯಾವುದೇ ರೀತಿ ರೀಸೈಕಲ್ ಆಗಿಲ್ಲ. ಈ ಪ್ರಾಡಕ್ಟ್ ಯಾವುದೇ ಆಗಲಿ ಪ್ಲಾಸ್ಟಿಕ್ ಅಲ್ಲ, ಇದೆಲ್ಲ ಈ ಪ್ರಾಡಕ್ಟ್, ಈ ಬಾಕ್ಸ್ ಎಲ್ಲ ನಾನೇನು ಓಪನ್ ಮಾಡ್ತಾಯಿದ್ದೀನಿ, ಇದು ನಮ್ಮ ಹೆಮ್ಮೆಯ ಮೋದಿ ಕೇರ್ ಕಂಪ್ನಿದು. ಯಾವುದು ರೀಸೈಕಲ್ ಆಗಿಲ್ಲ. ಇದರಲ್ಲಿ ಸೋಲೋ ಸೀಫ್ ಅಂತ, ಇದು ಇಟಾಲಿಯನ್ ಟೆಕ್ನಾಲಜಿಯಿಂದ ಮಾಡಿರೋದು. ಯಾವುದೇ ರೀತಿ ಪ್ಲಾಸ್ಟಿಕ್ ಅಲ್ಲ, ಇದು ಫುಡ್ ಗ್ರೇಡು. ಎಷ್ಟೇ ದಿನ ಇಟ್ಟರು ಕಾಳುಗಳಾಗಲಿ ಏನು ಉಳಿಯೋದಿಲ್ಲ. ಇದು ಅಷ್ಟು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ ನಾನು ಮೊದಲೇ ಸ್ವಲ್ಪ ತೊಗೊಂಡಿದ್ದೆ, ಬಟ್ ಈ ಥರ ಗ್ಲಾಸಿ ಫಿನಿಷಲ್ಲಿ ತೊಗೋಬೇಕು ಅಂತ ತುಂಬ ದಿನದ ವೆಯ್ಟ್ ಮಾಡ್ತಾಯಿದ್ದೆ. ಈಗ ನಾನೇನು ಓಪನ್ ಮಾಡ್ತಾಯಿದ್ದೀನಿ, ಇದು ಚಿಕ್ಕದಾಗಿ ಏನಾದರೂ ಹಸಿಮೆಣಸಿಕಾಯಿ, ನಿಂಬೆಹಣ್ಣು ಈ ರೀತಿ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲೂ ಕೂಡ ಒಂದು ವಾರ ಕರೆಂಟ್ ಇಲ್ಲ ಅಂದರೂ ಫ್ರೆಶ್ನೆಸ್ ಎಲ್ಲ ಹಾಗೇ ಇರುತ್ತೆ. ನೋಡಿ ಎಷ್ಟು ಗ್ಲಾಸಿ ಫಿನಿಶ್ ಇದೆ ಅಂದರೆ, ದೂರದಿಂದ ನೋಡಿದ್ರೆ ಇದು ಗ್ಲಾಸ್ ಏನೋ ಅನ್ಕೋತಾರೆ, ಬಟ್ ಗ್ಲಾಸ್ ಅಲ್ಲ, ಇದು ಗ್ಲಾಸಿ ಫಿನಿಶ್ ಇದೆಲ್ಲ ಫುಡ್ ನೋಡಿ. ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಬಟ್ಟೆ ಇದೆ. ಈ ಎಡ್ಜೆಲ್ಲ ತುಂಬ ಥಿಕ್ನೆಸ್ ಆಗಿ, ಎಷ್ಟು ಥಿಕ್ಕಾಗಿದೆ ಅಷ್ಟು ಫಿನಿಶಿಂಗ್ ಟಚ್ ತುಂಬ ಇದೆ. ತೊಳಿಬೇಕಾದ್ರೆಲ್ಲ ಕೈಗೆ ಹಿಟ್ಟಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.